ಇನ್ಸೋಮ್ನಿಯಾ ತುಂಬ ಸೀರಿಯಸ್ ಡಿಸೀಸು ಸರ್, ಅದು ಭಾಳ ಸೀರಿಯಸ್. ಅದು ಪಬ್ಲಿಕ್ ಹೆಲ್ತ್ನೇ ಹಾಳು ಮಾಡುತ್ತೆ. ಒಬ್ಬರ ಇದು ಒಂದು ಕ್ಯಾರೆಕ್ಟರೇ ಬರುತ್ತೆ ಶೇಕ್ಸ್ಪಿಯರಲ್ಲಿ, ಲೇಡಿ ಮ್ಯಾಕ್ಬೆತ್ ಕ್ಯಾರೆಕ್ಟರ್. ಇನ್ಸೋಮ್ನಿಯಾಯಿಂದ ಯಾಕೆ ಏನೇನು ಅಲ್ಲಿ ಮಾಡಬಾರ್ದೆಲ್ಲ ತನ್ನ ಗಂಡನ ಮೂಲಕ ಮಾಡಿಸ್ಬಿಡ್ತಾಳೆ ಮ್ಯಾಕ್ಬೆತ್ತಲ್ಲಿ. The reason is important. ಅಷ್ಟೇ. Insomnia ಅಂದರೆ they will become yes. ಧ್ಯಾನ ಅನ್ನೋದೇನೆ ಈಗ ನನ್ನ ಎಕ್ಸ್ಪೀರಿಯನ್ಸೇ, ಧ್ಯಾನ 5 ಮಿನಿಟ್ಸ್ ಸಾಕು, 5 ನಿಮಿಷ ಎನಾರ್ಮಸ್ ಎನರ್ಜಿ ಬರೋದು ಗೊತ್ತಾ ಏನು. ಆಮೇಲೆ ತಲೆ ಏನು ಕೆಡ್ಸ್ಕೊಂಡು ಕೊಡೋದು ಟೈಮ್ ಸೇ ಫಾರ್ ಎಕ್ಸಾಂಪಲ್ ಎಲ್ಲರ ಮನೆಯಲ್ಲೂ ಫೈಟಿಂಗ್ ನಡೀತದೆ, ಹೆಂಡತಿ ಬೈತಾಳೆಲ್ಲ ಸರ್, ಅದೆಲ್ಲ ಇದ್ದೇ ಇದೆ, ನ್ಯಾಚುರಲ್ ಅದು. ನನ್ನ ಇಷ್ಟು ವಯಸ್ಸಿನಲ್ಲಿ ಇಷ್ಟು ನನಗೆ ಸುದೀರ್ಘ ಅನುಭವ ಇದೆ. ನಾನು ಇದುವರೆಗೂ ಕೂಡ ಒಂದು ಲೈನ್ನ ನಾನು ಎಲ್ಲೇ ಹೋದ್ರೂ ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಎಲ್ಲರ ಜೊತೆನೂ ನಾನು ಇದು ಮಾಡಿದ್ದೀನಿ. ಒಂದು ಲೈನ್ ನಾನು ಎಲ್ಲೂ ನೋಟ್ಸ್ ತೊಗೊಂಡವನಲ್ಲ. ಐ ವಿಲ್ ನೆವರ್. ಬರೀ ನಾನು ಅಬ್ಸರ್ವೇಷನ್ ನಿಮ್ಮನ್ನು ಕೇಳ್ತಾ ಇದ್ದೇನೆ. ಐ ಕ್ಯಾನ್ ರೀಪ್ರೊಡ್ಯೂಸ್ ದ ಎಂಟೈರ್ ಥಿಂಗ್. ಏನೇನು ಮಾತಾಡಿದ್ವಿ ಅದನ್ನು ರೀಪ್ರೊಡ್ಯೂಸ್ ಮಾಡೋದು, ಏಕಾಗ್ರತೆ ಅಷ್ಟೇ. ಬಿಕಾಸ್ ಧ್ಯಾನ 5 ನಿಮಿಷ. ನಾನು ಹೇಳ್ತೀನಲ್ಲ, ಏನು ನಾನು ಹೇಳ್ತೀನಿ ದಟ್ ಇಸ್ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್. ನನಗೇನು ಗೊತ್ತಾ, I have seen everything in the world. I visit now also every alternative month, 2 months all over the world. ಒಂದು ಅಲ್ಲಿನ ಕಲಿಯೋದಕ್ಕೆ. ಈಗ ನೋಡ್ರಿ, ಕ್ಯಾಲಿಫೋರ್ನಿಯಾಗೆ ಹೋಗಿದ್ದೆ, 18th century ಕ್ಯಾಸಲ್ಗೆ ಹೋಗಿದ್ದೆ. ಅದು ಒಂದು ದೊಡ್ಡ ಇದು ಮಾಡಿದ್ದಾರೆ. ಈಸ್ ಅ ಬಿಲಿಯರ್. ಈ ಚಪ್ರಗಳ ಮೇಲೇ ಅವನಿಗೆ ತರಕಾರಿ ಬೇಕಂತೆ. ನಮ್ಮಲ್ಲಿ ದ್ರಾಕ್ಷಿ ಹಾಕಿದ್ವಿ, ದ್ರಾಕ್ಷಿ ಎಲ್ಲ 30 ವರ್ಷ ಹಾಳಾಗೋಯ್ತು, ಅದನ್ನು ಮೆಡಿಸಿನಲ್ ಪ್ಲಾಂಟ್ ಹಾಕಿದ್ವಿ. ಆ ಚಪ್ರದ ವೈರ್ ತೆಗಿಬೇಕಂತಿದ್ದೆ, ಆ ಕಲ್ಲು ತೆಗೆಸೋದು ದೊಡ್ಡ ಕಷ್ಟ. ಅಲ್ಲಿ ನೋಡಿ ಬಂದ ತಕ್ಷಣ ಇಂಪ್ಲಿಮೆಂಟ್ ಮಾಡಾಕಿದ್ದೀನಿ. ಯು ಕಾಂಟ್ ಇಮ್ಯಾಜಿನ್. ಆ ಹೋದರೆ ಪ್ರತಿಯೊಂದು ಗಿಡ ನಗ್ತವೆ. ಯಾಕೆ ಡ್ರಿಪ್ ಇರಿಗೇಷನ್ ಮಾಡ್ಸಾಕಿದೆ, ಟೆಕ್ನಾಲಜಿ ಬೇಸ್ಡ್ ಎಲ್ಲ. ಇದು ಏನೋ ಮೊಬೈಲ್ ನಂಬರ್ ಹಾಕ್ತಂದ್ರೆ ಈ ಏರಿಯಾ ನೀರು ಏನಿದೆ ಗೊತ್ತಾ, ನೀರು ವೇಸ್ಟ್ ಇಲ್ಲ. ಆಮೇಲೆ ಪ್ರತಿ ಗಿಡಕ್ಕೂ ಎಷ್ಟು ಬೇಕು, ಬೆಳಗ್ಗೆ 1 hour, ಸಂಜೆ ಅದು ಅರ್ಲಿ ಮಾರ್ನಿಂಗ್ ಇತ್ತು, ಬಿಸಿಲಿರಲ್ಲ, ಆಪರೇಷನ್ ಆಗಲ್ಲ. ಸಂಜೆ ಇದು, ಆಮೇಲೆ ಅದರಲ್ಲೇನೆ ಇದು ಆರ್ಗ್ಯಾನಿಕ್ ಮೆನ್ಯೂರು ಇದು. ಆಮೇಲೆ ಆ ಗಿಡ ನೋಡಿದ್ರೆ ಎಷ್ಟು ಖುಷಿ ಆಗೋದು ಗೊತ್ತಾ. ಯು ಕಾಂಟ್ ಇಮ್ಯಾಜಿನ್. ಅದು ಗ್ರೀನ್ ಇಶ್ಯೂ ಮತ್ತು ಇದು ಏನು ಗೊತ್ತಾ, ನಾವು ಮಾತಾಡಬೇಕಂತೆ ಅವ್ರ ಹತ್ರ. ಆ ಮಾತಾಡಿದಾಗ ಆ ಖುಷಿ, ಮಾತಾಡೋದೇನು, ಹೋಗಿ ಟಚ್ ಮಾಡಬೇಕು, ನೋಡಬೇಕು. ಆಟೋಮ್ಯಾಟಿಕ್ ಬೇರೆಯವ್ರಿಗೆ ಅನ್ಸಲ್ಲ. ಲೇಬರೇ, ಅವರ ಸೂಪರ್ವೈಸರೇ, ಓನರೇ ಇದು ಇದಕ್ಕೆ. ಈಗ ಮಕ್ಕಳಿಗೆ ಅಮ್ಮ ಸರಿಯಾಗಿ ಕೇರಿಂಗ್ ಮಾಡಲಿಲ್ಲ ಅಂದರೆ ಅದು ಅಷ್ಟು ಗ್ರೋತ್ ಆಗಲ್ಲ, ಅದು ಸರಿಯಾಗಿ ಅಂತ. ಹೌದು. ಇಲ್ಲ, ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಎರಡನೇ ಪಾರ್ಟು ಅಂದರೆ, ಈಗ ಇಷ್ಟು ಸಾರ್ವಜನಿಕ ವಿಚಾರಗಳನ್ನು ನೀವು ಹೇಳಿದಿರಿ. ನೀವು ನಿಮ್ಮ ಸಂಸ್ಥೆಯ ಪ್ರಾಡಕ್ಟ್ಸ್ ಆಗಲಿ ಮತ್ತು ಅದರ ಗೊತ್ತು ಗುರಿಗಳೇನು, ಸಾರ್ವಜನಿಕರಿಗೆ ಯಾವ ರೀತಿಯಲ್ಲಿ ನೀವು ಇದನ್ನು ಹೆಲ್ಪ್ಫುಲ್ ಆಗ್ತೀರಿ? ಇದನ್ನು ಒಂದು ಹೇಳ್ತೀನಿ ನಾನು, ವೆರಿ ಕ್ಲಿಯರ್. ಬೇರೆ ರೀತಿ ಪ್ರಾಡಕ್ಟ್ ಮಾಡದೆ ಹೋಗೋದು, ಕುಶಾಮತ್ ಮಾಡೋದು, ಅವ್ರ ಕಾಲಿಡಿಯೋದು ಇಲ್ಲ. ಮಾಡಿದ್ದೀನಿ, ಅದನ್ನು ನಿಮಗೆ ರಿಯಲಿ ಸ್ಪಂದಿಸಿದ್ರೆ ಪ್ರಾಕ್ಟೀಸ್ ಮಾಡಿರಿ. ಇವತ್ತು ಯು ಕಾಂಟ್ ಇಮ್ಯಾಜಿನ್. ನನಗೆ ಐ ಶುಡ್ ಬಿ ಇಂಡೇಟೆಡ್ ಟು ಎಂಟೈರ್ ಮೈ ಫಾಲೋವರ್ಸ್. ಅವರು ಆ ರೀತಿ ಬಂದು ವೆಯ್ಟ್ ಮಾಡ್ತಾರೆ, ಅದನ್ನು ನೋಡಿ ಈಗ ಪ್ರಾಕ್ಟೀಸ್ ಆಟೋಮೆಟಿಕ್ಲಿ ಶುರು ಮಾಡ್ತಾರೆ. ನಂದೇನು ಅಂದರೆ, ಪ್ರತಿ ಡಾಕ್ಟ್ರು ಪ್ರಾಕ್ಟೀಸ್ ಮಾಡಬೇಕು, ಪ್ರತಿ ಡಾಕ್ಟ್ರು ಲೈಫ್ ಕೊಡಬೇಕು ಅವರಿಗೆ. ಈವನ್ ನಂದು ಕಾರ್ಡಿಯೋವ್ಯಾಸ್ಕ್ಯುಲರು ಇವೆಲ್ಲದನ್ನು ಸಿಸ್ಟಮೆಟಿಕ್ ಮಾಡ್ತು ಅಂದರೆ ಲಕ್ಷಾಂತರ ರೂಪಾಯಿ ಇದು ಸೇವ್ ಮಾಡ್ತೈತೆ. ಪಾಪ ಬಡವರಿಗೆ ಒಬ್ಬರು ಒಂದು ಸ್ಮಾಲ್ ಎಕ್ಸಾಂಪಲ್, ನಾರಾಯಣಗೌಡ್ರು ಅಂತ ಚಿಕ್ಕಮಂಗ್ಳೂರಿನವರು, ಆನ್ಸೈನ ಚೆಸ್ಟ್ ಪೈನು. ಸೊ ಹೋಗಿದ್ದಾರೆ ಮಂಗಳೂರಿಗೆ. ಅವ್ರು ಹೇಳಿದ್ರೆ ಇಮಿಡಿಯೇಟ್ಲಿ ಸ್ಟೆಂಟ್ ಹಾಕ್ಬೇಕಂತ. 2 ಲಕ್ಷ 3 ಲಕ್ಷ ಅಷ್ಟು ಸುಲಭ ಅಲ್ಲ. ಇಮಿಡಿಯೇಟ್ಲಿ ಅಲ್ಲಿ ನಮ್ಮ ಕ್ಲಿನಿಕ್ ಹೋಗಿದ್ದಾರೆ, ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಫಸ್ಟ್ ಒಂದೇ ಬಾಟಲ್ ತೊಗೊಂಡಿರೋದು ಕಾರ್ಡಿಯೋವ್ಯಾಸ್ಕ್ಯುಲರು, 3 ತೊಗೊಂಡಿದ್ದಾರೆ. ಒಂದು ವಾರದಲ್ಲಿ ಚೆಸ್ಟ್ ಪೇನ್ ಆನ್ಸೈನೇ ಇಲ್ಲ, ಮತ್ತೆ ಹೋಗಿ ಪೂರ್ತಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಮಂತ್ ಅದೇ ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡಿಸಿದ್ದಾರೆ. ಮತ್ತೆ ಅವ್ರು ಹೇಳಿದ್ರು ಇರಬೇಕಾಗಿಲ್ಲ ಅಂತ. ಆ ರೀತಿ ಇದು ಪ್ರಾಕ್ಟೀಸ್ ಮಾಡಬೇಕು ಪ್ರತಿಯೊಬ್ಬರು ಡಾಕ್ಟರ್ಸು ಪ್ರಾಕ್ಟೀಸ್ ಮಾಡ್ತು ಅಂದರೆ ದೇ ವಿಲ್ ಸಿ ದ ರಿಸಲ್ಟ್ಸ್. ಈಗಂತೂ ಆಟೋಮೆಟಿಕ್ಲಿ ಮಾಡ್ತಾ ಇದ್ದಾರೆ, ತುಂಬ ಜನ ಮಾಡ್ತಾರೆ. ಅಲ್ಲ, ಹಾಗಿದ್ರೆ ಹೆಲ್ತ್ ಕೇರ್ ಕಮ್ಯುನಿಟಿಗೆ ನೀವು ಏನು ಹೇಳ್ತೀರಿ? ಹೆಲ್ತ್ ಕೇರ್ ಕಡೆ ಇಷ್ಟೇ ಹೇಳೋದು, ಅದು ನಾನು 90% ಆಫ್ ದ ಡಾಕ್ಟರ್ಸ್, ನಾನಿರೋದಿಲ್ಲ, ಆನರಬಲ್ ಪ್ರೈಮ್ ಮಿನಿಸ್ಟರ್ ಸುಮಾರು ವರ್ಷದಿಂದ ಇರೋದು, ಆಯುರ್ವೇದಿಕ್ ಡಾಕ್ಟರ್ಸ್ ಆರ್ ಪ್ರಾಕ್ಟೀಸಿಂಗ್ ಅಲೋಪತಿ ಅಂತ. 90%. ಹೌದು. ಯಾಕೆಂದರೆ ಎಫಿಕಸಿ ಪ್ರಾಡಕ್ಟ್ ಇಲ್ಲ ಅಂತ. ಅವರಿಗೆಲ್ಲ ಸೈನ್ಸ್ ಮಾಡಿದ್ದೀನಿ, ಅವರೆಲ್ಲ ಮಾಡಲಿ, ಅದೊಂದೇ ನಾನು ಹೇಳೋದು.
ಈಗ ನೋಡ್ರಿ ಇದು ರಿಟೈರ್ಡ್ ಸೈಂಟಿಸ್ಟ್ ಫ್ರಮ್ ಮಿನಿಸ್ಟ್ರಿ ಆಫ್ ಆಯುಷ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ರವೀಂದ್ರ ಅಂತ ಈಸ್ ಅ ವೆರಿ ಟಾಪ್ ಡಾಕ್ಟರ್. ಕ್ಯಾನ್ಸರ್ ಎಲ್ಲ ಟ್ರೀಟ್ ಮಾಡ್ತಾರೆ ಇನ್ ಆಂಧ್ರ, ತೆಲಂಗಾಣದಲ್ಲಿ. ನೌ ದೇ ಕೇಮ್ ಓವರ್ ಟು ಮೀ, ನೌ ದೇ ವಾಂಟ್ ಟು ಸ್ಪ್ರೆಡ್ ಅಕ್ರಾಸ್ ಇದು. ಏನು ಗೊತ್ತಾ, ಸೈನ್ಸ್ ಇದು ಬೇಸಿಕಲಿ ಇಟ್ಸ್ ಅ ಲ್ಯಾಬ್. ನಂದು ಲ್ಯಾಬಿಂದ ಲ್ಯಾಂಡ್ಗೆ ಹೋಗಬೇಕು. ಈಗ ಲ್ಯಾಬಲ್ಲಿ ನೀವು ಸೀಡ್ಸ್ ಉತ್ಪತ್ತಿ ಮಾಡಿದ್ರಿ, ಒಳ್ಳೆ ಸೀಡನ್ನ, ಅದನ್ನು ಲ್ಯಾಂಡಿಗೆ ತೊಗೊಳ್ಬೇಕು, ಫಾರ್ಮರ್ಸೇ ಅದನ್ನು ಗ್ರೋ ಮಾಡೋದು, ಆವಾಗ ಜನಕ್ಕೆ ಆಹಾರ ಸಿಗುತ್ತೆ. ಸೇಮ್ ಟೈಪ್ ಇದು ಡಾಕ್ಟರ್ಸ್ ಪ್ರಾಕ್ಟೀಸ್ ಮಾಡಬೇಕು, ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡಬೇಕು. ಸೊ ಅದು ಆ ರೀತಿ. ಈಗ ಸಮಸ್ಯೆಗಳಿಂದ ಬಳಲ್ತಿರುವಂಥ ಜನ ಇರ್ಬೋದು, ರೋಗಿಗಳೇ ಇರ್ಬೋದು, ಅಥವಾ ಬೇರೆ ಯಾರೇ ಇರ್ಬೋದು, ಹೋಪ್ಲೆಸ್ ಅವ್ರಿಗೆ ಸ್ಥಿತಿಗೆ ಬಂದಿರ್ತಾರೆ. ಈಗ ನಿಮ್ಮಲ್ಲಿ ಏನೋ ಶೆಲ್ ವಿ ಸೇ ದಟ್ ಯು ಹ್ಯಾವ್ ಎ ಗುಡ್ ಹೋಪ್, ಇಟ್ಸ್ ದ ಸೆಂಟರ್ ಆಫ್ ಗುಡ್ ಹೋಪ್. ಈಗ ನೋಡ್ರಿ, ಅದು ಹೋಪ್ ಟು ದೋಸು ಲಾಸ್ಟ್ ತಕ್ಷಣ ಅಲೋಪತಿನೂ ಮಾಡ್ಬೋದು, ಯಾಕಂದರೆ ಇದು ಸಪ್ಲಿಮೆಂಟ್ಸ್. ಆಯುರ್ವೇದನೂ ಮಾಡ್ಬೋದು, ಆಯುರ್ವೇದ ಬಹುತ್ ಅಲೋಪತಿಯಿಂದ ಇದು ಯುನಾನಿ ಎಲ್ಲ ಮಾಡ್ಬೋದು ವರ್ಲ್ಡ್ ವೈಡ್. ದಟ್ ಬುಕ್ ಐ ಆಮ್ ಟೆಲಿಂಗ್ ಯು, ಅಕ್ರಾಸ್ ದ ಗ್ಲೋಬ್ ಈಚ್ ಆ್ಯಂಡ್ ಎವ್ರಿ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಸ್ಟೂಡೆಂಟ್ಸ್ ವಿಲ್ ಗೋಯಿಂಗ್ ಟು ರೆಫರ್ ಇಟ್. ಯಾಕೆಂದರೆ ಐ ಹ್ಯಾವ್ ಮೇಡ್ ಲೈವ್ ಬುಕ್. ಎಷ್ಟು ರಿಸರ್ಚ್ ಆಡಿದ್ರೆ ನನ್ನಲ್ಲಿ ಎಲ್ಲ ಬರ್ತಾರೆ. ಏನು ಗೊತ್ತಾ, ನನ್ನಲ್ಲಿ ನನಗೇನಾದರೂ ಪಾಸಿಟಿವ್ ಇದು, ಜನರಿಗೆ ಎಲ್ಲ ಕಡೆ ಹೋಪ್ಸ್ ಹೋಗ್ಬಿಟ್ಟು ಆ ಡಿಸೀಸ್ ತೊಗೊಂಡು ನನ್ನ ಹತ್ರ ಬರ್ತಾರೆ. ನಾನು ಸುಮ್ಮನೆ ಇರಲ್ಲ, ಅವ್ರಿಗೆ ನಂಬರ್ ಕೊಟ್ಬಿಟ್ಟು ಅದನ್ನು ಮಾಡಿ ಮತ್ತೆ ಅಬ್ಸರ್ವೇಷನ್ ಮಾಡಿ ಅದ್ರ ಬಗ್ಗೆನೇ ಆರ್ಟಿಕಲ್ ಬರೀತೀನಿ, ಬರೆದು ಫಾರ್ಮಸ್ಯೂಟಿಕಲ್ ಜರ್ನಲ್ನಲ್ಲಿ ಇದು ಮಾಡ್ತೀನಿ. ಸೊ ದೋಸ್ ಆರ್ ಆಲ್ ಎವಿಡೆನ್ಸಸ್ ಫಾರ್ ದಿ ಅದರ್ ಡಾಕ್ಟರ್ಸ್ ಟು ಪ್ರಾಕ್ಟೀಸ್ ಫಾರ್ ಸಚ್ ಪ್ರಾಬ್ಲಮ್ಸ್. ಆ್ಯಸ್ ಐ ಟೋಲ್ಡ್ ಯು, ಎಲ್ಲ ಇನ್ಕ್ಯೂರಬಲ್ ನಾನು ಅಡ್ರೆಸ್ ಮಾಡ್ತಾ ಇರೋದು. ನನಗೆ ಖುಷಿ ಆಗುತ್ತದು. ಸಂಯುಕ್ತ ಕರ್ನಾಟಕದ ನಮ್ಮ ನೋಡುಗರಿಗೆ ಒಂದು ಮಾತು, ಈ ಆರೋಗ್ಯದ ರಕ್ಷಣೆ ವಿಚಾರದಲ್ಲಿ ನಾವು ಇದುವರೆಗೆ ಪರಂಪರಾಗತವಾಗಿ ನೋಡಿರುವಂಥದ್ದು ಎರಡು ವಿಧದ ವೈದ್ಯರು. ಒಂದು ಯಾರು ಅಂದರೆ ಕ್ವಾಲಿಫೈಡ್, ಅದನ್ನೇ ಅಧ್ಯಯನ ಮಾಡಿ ಸಂಶೋಧನೆ ಅದರ ಮೂಲಕ ಬಂದಂಥ ವೈದ್ಯ ಪದ್ಧತಿಯ ಒಂದು ತಜ್ಞರಿರ್ತಾರೆ. ಎರಡನೇದು ಸಂಪ್ರದಾಯವಾಗಿ ಅವರು ಅದನ್ನು ಪರಿಪಾಲಿಸ್ಕೊಂಬಂದಿರ್ತಾರೆ, ಬೇರೆ ಬೇರೆ ಪದ್ಧತಿಗಳನ್ನು. ನಾವು ಯಾವುದನ್ನು ನಿರಾಕರಿಸೋಕ್ಕಾಗಲ್ಲ. ಬಟ್ ಮೂರನೇ ಡೇಂಜರಸ್ ವರ್ಗ ಇನ್ನೊಂದಿದೆ, ಅಳಲೆಕಾಯಿ ಪಂಡಿತರು ಅಂತ ನೀವು ಹೇಳಿ. ಅದು ಹೇಗೆ ಬರ್ತಾರೋ ಅದಕ್ಕೇನು ಹಿಂದೆ ಮುಂದೆ ಅವ್ರಿಗೇನು ಗೊತ್ತಿಲ್ಲ, ಅದರ ಪರಿಣಾಮ ನಮಗೆ ಗೊತ್ತಿಲ್ಲ. ಏನಾದರೂ ಆದರೆ ಅಡ್ವರ್ಸ್ ಇಲ್ಲ. ನಾನು ಈಗ ಹೇಳ್ತಿರೋದೇನೆಂದರೆ, ಡಾಕ್ಟರ್ ರಾಜು ಅವ್ರ ಹತ್ರ ಇಷ್ಟೊತ್ತು ಮಾತಾಡಿದ ಮೇಲೆ ಅಂದರೆ, ಡಾಕ್ಟ್ರಲ್ಲ, ಆದರೆ ಒಬ್ಬ ಡಾಕ್ಟ್ರು ಏನೇನೆಲ್ಲ ಕೃಷಿಯನ್ನು ಅಧ್ಯಯನದ ಮೂಲಕ ಮಾಡ್ಬೋದು, ಸಂಶೋಧನೆಯ ಮೂಲಕ ಮಾಡ್ಬೋದು, ಅದನ್ನು ಅಷ್ಟನ್ನು ಕೂಡ ತಮ್ಮ ಸ್ವಂತ ದೇಹದ ಮೇಲೆ ತಮ್ಮವರ ಮೇಲೆ ಪ್ರಯೋಗ ಮಾಡಿಕೊಂಡು ಅದನ್ನು ಸಿದ್ಧ ಮಾಡಿ ತೋರಿಸಿರುವಂಥದ್ದು. ಈಗ ಸಾರ್ವಜನಿಕರಾದ ನಾವು ಮಾಡಬಹುದಾದ ಒಂದು ಕೆಲಸ ಏನಂದರೆ, ನಾವು ಅದನ್ನು ಸ್ವೀಕರಿಸಬೇಕು. ಫಸ್ಟು ಸ್ವೀಕರಣ ಹೇಗೆ, ನಮ್ಮ ವಿಚಾರಣೆಗೆ ಅಂತಲೇ ಇಟ್ಕೊಳ್ಳಿ, ನಾನು ಪ್ರಯೋಗ ಮಾಡ್ಕೋತೀನಿ, ಅದರಿಂದ ನಮಗೇನು ಮಾರಕ ಅಂತೂ ಇಲ್ಲ. ತದನಂತರ ನಮ್ಮಿಂದ ಏನಾದರೂ ಅಭಿಪ್ರಾಯ ಇದ್ದರೆ ವಿ ಮಸ್ಟ್ ಗೆಟ್ ಬ್ಯಾಕ್ ಟು ಡಾಕ್ಟರ್ ರಾಜು. ದಟ್ ಈಸ್ ಮಿರಾಕಲ್, ದಟ್ ಈಸ್ ದ ಎಸೆನ್ಸ್ ಆಫ್ ಮಿರಾಕಲ್ ಅಂತ ನಾನು ನಿರ್ದಾಕ್ಷಿಣ್ಯವಾಗಿ ಇಲ್ಲಿ ಅದನ್ನು ಹೇಳ್ಬೋದು. ಈಗ ನಾವು ಸುಮ್ಮನೆ ಹೇಳಿದ್ವಿ ಕೇಳಿದ್ವಿ, ಅದು ಪ್ರಯೋಜನ ಆಗಲ್ಲ. ಆದ್ದರಿಂದ ನಾವು ಮೊದಲು ಮಾಡಬೇಕಾದ್ದೇನೆಂದರೆ, ಇಂಥ ಯಾವುದೇ ಬೆಳವಣಿಗೆ ಆದಾಗ ಪಾಸಿಟಿವ್ ಆಗಿ ನಾವು ರೆಸ್ಪಾಂಡ್ ಮಾಡಬೇಕು. ಪಾಸಿಟಿವಿಟಿನೇ ನಮ್ಮ ಎಲ್ಲ ರೋಗ ರುಜಿನಗಳ ನಿವಾರಣೆಯ ಮೂಲ ಅನ್ನೋ ಒಂದು ಮಾತನ್ನು ಡಾಕ್ಟರ್ ರಾಜು ಅವರೇ ನಿಮ್ಮ ಮೂಲಕ ನಾನು ನಮ್ಮ ನೋಡುಗರಿಗೆ ಈ ಮೂಲಕ ಹೇಳ್ತಾ ಇದ್ದೇನೆ. ಇದಕ್ಕೊಂದು ಮಜಾ ಹೇಳ್ತೀನಿ, ತಮಾಷೆ. ಮಿರಕಲ್ ಅಂತ ಹೇಳಿದ್ರಲ್ಲ, 2016 ಏನೋ ಒಂದು ಆರ್ಟಿಕಲ್ ಬರೆದಿದ್ದಾರೆ ಹಿಂದೂಸ್ತಾನ್ ಟೈಮ್ಸ್, ದೊಡ್ಡ ಹೆಡ್ಲೈನ್ಸ್. ಟ್ರೀ ಪ್ಲಾಂಟೇಶನ್ ಗುರು ನೌ ಮಿರಕಲ್ ಮ್ಯಾನ್ ಇನ್ ದ ಹೆಲ್ತ್. ಅದೇ ವರ್ಡ್ ನೀವು ಹೇಳ್ತೀವಿ, ದಟ್ ಇಸ್ ಡಾಕ್ಯುಮೆಂಟೆಡ್, ನಾನು ಹೇಳ್ತಾ ಇರೋದು. ಸೊ ಅದೇ ವರ್ಡ್ ನೀವು ಹೇಳ್ತೀವಿ. ಸೊ ಏನು ಗೊತ್ತಾ, ನಾನು ಅದೇ ಹೇಳ್ತಾ ಇರೋದು. ಒಂದು ತಮಾಷೆ ಹೇಳ್ತೀನಿ, ಕೆಲವರೆಲ್ಲ ಹೇಳ್ತಾರೆ, ದರ್ದ್ ರಹೇ ತೋ ಅಪನೆ ಹಿ ಓ ದರ್ದ್ ನಿವಾರಣೆ ಕೆ ಲಿಯೆ ಜಾಯೇಗಾ. ಇಲ್ಲ ಅಂದರೆ ಅದು ಕರ್ಮ. ಇದೊಂದು ಡೈಲಾಗ್ ಹೇಳಿದ್ದು ಯಾರು ಗೊತ್ತಾ, ಕನಕಪುರದವರು. ಅವರಿಗೆ ಅವರ ಲೋಕಲ್ MLA ಸಾಹೇಬ್ರು ಹೇಳಿದ್ದಾರೆ, ಶಿವಕುಮಾರ್ ಸಾಹೇಬ್ರು, ಕಿಡ್ನಿ ಫೇಲ್ಯೂರ್ ಆಗಿ ಹೋಗ್ರಿ ರಾಜು ಸಾಹೇಬ್ರ ಹತ್ರ. ಇದು ಅವ್ರೇನು ರಾಜು ಸಾಹೇಬ್ರು IAS ಆಫೀಸರ್, ಅವ್ರೇನಾಗ್ತದೆ ಅಂದಾಗ ಅಲ್ಟಿಮೇಟ್ಲಿ ದೇ ಎಂಡ್ ಅಪ್ ವಿತ್ ಡಯಾಲಿಸಿಸ್. 2 ತಿಂಗಳು ಡಯಾಲಿಸಿಸ್ ಅದಕ್ಕೆ ಗೊತ್ತಾಯ್ತಂತೆ, ಅದರ ಪ್ರಾಬ್ಲಮ್ ಎಷ್ಟು ನೋಡಿದೆ. ದೆನ್ ನನ್ನ ಎದುರಿಗೆ ಬಂದಂದ್ರು, ಸರ್ ಮೊದಲೇ ಹೇಳಿದ್ರು ಅವರು, ನಮ್ಮವರು
ಸೊ ನಾವು ನಂಬಲಿಲ್ಲ, ನಮ್ಮ ಕರ್ಮ ಅಂತ ಕಾಣುತ್ತೆ. 2 ತಿಂಗಳು ಡಯಾಲಿಸಿಸ್ ಅಲ್ಲಿ ಹಾಳಾದ್ರಿ, ಈಗ ಡಯಾಲಿಸಿಸ್ ನಾವು ಮುಕ್ತಿ ಆಗ್ಬೇಕಂತ ಬಂದಿದ್ದೀವಿ ಅಂತ. ಸೊ ನನ್ನಲ್ಲೇನು ಡೇ 1 ಯೂರಿನ್ ಬರ್ತಾ ಇದ್ರು, ಉಚ್ಚೆ ಬರ್ತಾ ಇದ್ರೆ ಡೇ 1 ಯು ಕ್ಯಾನ್ ಲೀವ್ ಡಯಾಲಿಸಿಸ್, ಬಟ್ ದಟ್ ಇಸ್ ಯುವರ್ ಡಿಸಿಷನ್, ನಾಟ್ ಮೈ ಡಿಸಿಷನ್. ಶೋರ್ ನಾನು ಕಂಡಿಡಿದವ್ರು ಹೇಳ್ತೀನಿ, ಅದು ಅಕ್ಸೆಪ್ಟ್ ಮಾಡೋದು ಬಿಡೋದು ಡಿಸ್ಕಷನ್ ಬಿಡಿ ನಮ್ಮ ಜನಗಳು. ಅದಕ್ಕೆ ಜನಗಳಿಗೇನೆ ನಾನು ಹೇಳ್ತೀನಿ ಅದನ್ನ. ಇವನ್ನ ನಂತರ ಬರ್ತಾರಲ್ಲ ಎಲ್ಲ ಹೇಳ್ತೀನಿ, ಡಾಕ್ಟರ್ BM ಹೆಗಡೆ ಇದೆಲ್ಲ ಹೇಳಿದ ಸತ್ಯ, ನಾನು ಅದೇ ಹೇಳೋದು. ಅದು ನಿಮ್ಮಿಷ್ಟ, ಬಿಡೋದು ಕಟ್ಕೊಳ್ಳೋದು. ನಾನು ಬರೆದಿದ್ದೀನಿ ಡಯಟ್ ಬುಕ್ಕಲ್ಲಿ, ನೀವು ಫಾಲೋ ಮಾಡ್ಬೋದು. ನಮ್ಮ ಡಾಕ್ಟರ್ಸ್ ಇದ್ದಾರೆ, ಅವ್ರು ಏನು ಹೇಳ್ತಾರಲ್ಲ ಇದು ಮಾಡ್ತಾರೆ. ತನ್ನ ದೇಹದ ಮೇಲೆ ತನಗೆ ನಂಬಿಕೆ ಇರಬೇಕು. ದಟ್ ಇಸ್ ನಂಬರ್ 1 ಹೇಳ್ತೀನಿ. ಹುಟ್ಟಿದ ಹೆಂಗಿದ್ರು ಹಂಗೆ ಆಗ್ಬೇಕಂತ ಒಂದಿರಬೇಕು. ಮದುವೆ ಆದ ಹೆಂಗಿದ್ದೆ, ಎಷ್ಟು ದಪ್ಪ ಇದ್ದೆ ಹಂಗೆ ಆಗ್ಬೇಕಂತ ಅವ್ರ ಮೈಂಡಲ್ಲಿ ಬರಲಿ ಅಂತ ಹೇಳ್ತೀನಿ. ಅವಾಗ ಏನಾಗ್ತಾರೆ, ದೇ ಕ್ಯಾನ್ ಎಂಜಾಯ್ ದ ಲೈಫ್ ಬೈ ಹ್ಯಾವಿಂಗ್ ಗುಡ್ ಹೆಲ್ತ್. 120 ವರ್ಷ ಮೇಲೆ ದೇಹ ಕೊಟ್ಟಿದ್ದಾನೆ ದೇವರು. ನಾವು ಯಾವತ್ತು ಬೇಕಾದ್ರೂ ಸಾಯ್ಬೋದು, ಆದರೆ ನರಳಿ ಸಾಯಬಾರ್ದು. ವಿತ್ ಮೆಕ್ಯಾನಿಕಲ್ ಇಂಟರ್ವೆನ್ಷನ್ ಅಂದರೆ ಡಯಾಲಿಸಿಸ್ಸು ಅಥವಾ ಹಂಗಿರ್ಕೂಡ್ದು, ಏನು ಇರಬಾರ್ದು ರೋಗ. ಅವರು ಬಾಯಿನ ಎಟ್ಕಿಟ್ಕೊಡ್ಬೇಕು, ಏನು ತಿನ್ನಬೇಕು ಏನು ತಿನ್ನಬಾರ್ದು. ತಟ್ಟೆ ಬತ್ತ ತಕ್ಷಣ ಡಾಕ್ಟರ್ ದೇವಿ ಶೆಟ್ಟಿ ಅವರು ಒಂದ್ಸರಿ ಹೇಳಿದರು, 2002ರಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಇದಿತ್ತು ಹಾರ್ಟು, ನಾನು ಜೊತೆಲಿ ಹೋಗಿದ್ದೆ. ಅವ್ರಿಗೆ ಭಾಳ ಚೆನ್ನಾಗಿದ್ರು. ಸರ್, ತಟ್ಟೆ ಮುಂದೆ ಬಂದಾಗ ಒಂದು ಹಾರ್ಟನ್ನು ಸ್ವಲ್ಪ ನೆನೆಸ್ಕೊಳ್ಬೇಕು, ಏನೇ ತಿಂತಾ ಇದ್ವಿ ಅದು ಹಾರ್ಟ್ ಭಾರಿ ಚೆನ್ನಾಗಿ ಹೇಳಿದ್ರು. ಅದು ಸ್ಟಿಲ್ 2002 ಅಂದರೆ ಎಷ್ಟಾಯಿತು, 20 years ಪ್ಲಸ್. ಆ್ಯಂಡ್ ಐ ವಾಸ್ ಜಸ್ಟ್ ಯಂಗ್ IAS ಆಫೀಸರ್ ಆಫ್ BRK ಇಲ್ಲಿ ಹೋದಾಗ ಅದನ್ನು. ಸೊ ಆ ರೀತಿ ಏನಂದರೆ ಮನುಷ್ಯನು ತನ್ನ ದೇಹನ ತನ್ನ ಮಗು ಅಂದ್ಕೋಬೇಕು. ಆ ಮಗುನ ಯಾವ ರೀತಿ ನಾವು ಪೋಷಣೆ ಮಾಡಬೇಕು, ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಅಂತಿರಬೇಕು. ಆಮೇಲೆ ಹೊಟ್ಟೆನ ದೇವಸ್ಥಾನ ಹಂಗೆ ಅಂದ್ಕೊಳ್ಬೇಕು, ಕಸ ಹಂಗೆ ತುಂಬಾರ್ದು. ಈಗ ಬೀಗ ರೂಟಕ್ಕೆ ಹೋಗ್ತಾರೆ, ಒಂದಿಷ್ಟು ತಿಂತಾರೆ, ಇದು ತಿಂದೇ ಏನಿಲ್ಲ ಅಂತ. ಎಲ್ಲಾದರೂ 40 ಇತ್ತು ಅಂದರೆ ಫ್ರೀ ಆಲ್ಕೋಹಾಲ್ ಅಂದ್ಕೊಂಡು ಎಷ್ಟು ಬೇಕು ಕೂಡ ಹಂಗೆ ಮಾಡೋಕ್ಕೆ ಹೋಗ್ಕೊಡ್ತು. ಒಂದು ಸ್ವಲ್ಪ ಅವ್ರ ಶರೀರನ ಅವ್ರ ಮುಗುವುದು, ಅದನ್ನು ಜಾಸ್ತಿ ಹೊಡಿಬಾರ್ದು, ಜಾಸ್ತಿ ಹರಾಸ್ ಮಾಡಬಾರ್ದು, ಜೋಪಾನವಾಗಿ ಅದನ್ನು ನೋಡ್ಕೊಳ್ಬೇಕಂತ. ಸರ್, ನೀವು ಇಷ್ಟೊತ್ತು ಡಿಸ್ಕಸ್ ಮಾಡ್ತಾ ಇದ್ದಾಗ ಮಿರಾಕಲ್ ಅನ್ನೋ ಒಂದು ವರ್ಡ್ನ ನೀವು ಅವತ್ತು ಕೇಳಿದ್ರಲ್ಲ, ಅವತ್ತಿಂದ ಇಲ್ಲಿವರೆಗೂ ನಡೆದಿರೋದೆಲ್ಲ ಒಂದು ಮಿರಾಕಲ್ಲೇ. ಒಪ್ಕೊಂತೀನಿ. ಈಗ ನಿಪ್ಪಲ್ ಡಿಸ್ಚಾರ್ಜು ಸರ್ 1 ವರ್ಷದ 1 ವಾರಕ್ಕೆ ಕ್ಲಿಯರ್ ಆಗಿದೆ ಅಂದ್ರೆ ಮಿರಾಕಲ್ ಅಲ್ವಾ? ಅದೇ ಕೆರಟೋಕೊನಸ್, ಅದು ಹೈ ಡಿಸಾರ್ಡರ್, ವಿಷನ್ನೇ ಹೋಗ್ತಾ ಇದೆ ಅಂತ ಅನ್ನೋದು 2016 ನಮ್ಮಲ್ಲಿ ತಗೊಂಡ್ಬಿಟ್ಟು 15 ದಿನಕ್ಕೇನೆ ವಿಷನ್ ಶುರುವಾಯಿತು ಬರೋದಕ್ಕೆ, ಡ್ರೈನ್ ಅದು ಇದೆಲ್ಲ. 18.7 HbA1c 74 ದಿನಕ್ಕೆ 6.6 ಏನೋ ಬಂದಿರೋದು ಮಿರಾಕಲ್ ಅಲ್ವಾ? ಅನ್ಎಕ್ಸ್ಪ್ಲೈನಬಲ್ ಹ್ಯಾಪನಿಂಗ್ ಇನ್ ದ ಬಾಡಿ ಅಂತಂದರೆ ಆ ಹಿಡನ್ ಪವರ್ ಬಾಡಿನಲ್ಲಿದೆ. ಆ ಹಿಡನ್ ಪವರ್ನ ಬಡಿದು ಇಳಿಸ್ಬೇಕು ಅಂತ ನಾನು ಹೇಳ್ತಾ ಇರೋದು. ಎಸ್ ಸರ್. ಸರ್, ನಿಮ್ಮದು ಫುಡ್ ಈಸ್ ಮೆಡಿಸನ್ ಅಂತ ಹೇಳಿದ್ರಿ. ಈಗ ಬಾಡಿ ಈಸ್ ಆಲ್ಸೋ ಸೂಪರ್ ಪವರ್ ಅಲ್ಲ ಸರ್? ಈಗ ನಮ್ಮ ಬಾಡಿಲಿರೋ ಸೂಪರ್ ಪವರ್ನ ನಾವು ಬಡಿದು ಇಳಿಸ್ಬೇಕು ಅಂತ ನೀವು ಹೇಳ್ತಾ ಇದ್ರಿ ಅವಾಗಲಿಂದ. ಅದು ಹೇಗೆ ಸರ್, ಹೇಗೆ ಮಾಡಬೇಕು ಸರ್? ಏನೂ ಇಲ್ಲ, ಫಾಸ್ಟಿಂಗು ಮಾಡೋದು ಕಲಿಬೇಕು. ಫಾಸ್ಟಿಂಗ್ ಇಸ್ ದ ಬೆಸ್ಟ್ ಮೆಡಿಸನ್ನು. ಸೆಕೆಂಡ್ಲಿ, ಎಷ್ಟಾಗುತ್ತೋ ಅಷ್ಟು ಅನ್ಕುಕ್ಕಡ್ ತಿನ್ನೋದು ಕಲಿಬೇಕು, ಕೊಬ್ಬರಿ ತಿನ್ನೋದು ಕಲಿಬೇಕು. ಓಕೆ ಸರ್. ಕೊಬ್ಬರಿ ಈಸ್ ಅಮೃತ. ಅದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೆಟ್ಫ್ಲಿಕ್ಸಲ್ಲಿ ಒಂದು ಮೂವಿ ಬಂದಿತ್ತು, ಇದು ಟ್ರಾನ್ಸ್ಪೋರ್ಟ್ ಏಜೆನ್ಸಿ DHL ಯಾವುದೋ ಏರ್ ಕ್ರ್ಯಾಶ್ ಆಯಿತು, ಒಬ್ಬನೇ ಉಳಿದಿರ್ತಾನೆ ಯಾವುದೋ ಇದಕ್ಕೆ. 4 ವರ್ಷ ಈ ವಾಸ್ ಇನ್ ಓನ್ಲಿ ಕೋಕೋನಟ್ ವಿತ್ ಸಮ್ ಫಿಶ್ ಹಿಡಿದು. ಆಮೇಲೆ ಅವನು ವಾಪಸ್ ಬಂದಾಗ ಹೆಂಡತಿ ಮದುವೆ ಹೋಗ್ಬಿಟ್ಟಿರ್ತಾಳೆ. ಅವನ ಬಾಡಿ ಹೆಂಗಿತ್ತು ಗೊತ್ತಾ, ಅದು ಹಂಗೆ ಇತ್ತು. ಅಷ್ಟು ಶಕ್ತಿ ಇದೆ ಕೋಕೋನಟ್ಟಲ್ಲಿ. ನಾವು ಪೂಜೆಗೆ ಮಾಡ್ತೀವಿ, ಇದು ತುರಿತೀವಿ, ಅದನ್ನೇನೇನೋ ಮಾಡಿಫೈ ಮಾಡ್ತೀವಿ. ನೋಡ್ರಿ, 1 ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲು ತಾಯಿ ಎದೆ ಹಾಲಿಗೆ ಈಕ್ವಲೆಂಟು. ಏನು ಮಾಡಬೇಕು, 1 ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್ ತೊಗೊಳ್ಬೇಕು, ಕೋಲ್ಡ್ ಪ್ರೆಸ್, 1 ಟೇಬಲ್ ಸ್ಪೂನ್ ಪ್ಯೂರ್ ಹನಿ ಹಾಕ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು. ಆರಾಮಾಗಿ ಬಾಯಲ್ಲಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ಆಮೇಲೆ ಅದಕ್ಕೆ ಕೊಬ್ಬರಿನ ಹದ್ಕೊಂಡ ಬಾಯಲ್ಲಿಟ್ಕೊಂಡ. ಆಮೇಲೆ ಸಲಾಡ್ ತಿನ್ನೋಕ್ಕಾಗಲ್ಲ, ಸಲಾಡ್ ಮಾಡ್ದ, ಮೊಸರು ಮಿಕ್ಸ್ ಮಾಡ್ದ, ಅದಕ್ಕೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ದ. ಎಷ್ಟು ಖುಷಿ ಆಯ್ತು ಗೊತ್ತಾ ಸಲಾಡ್ ತಿನ್ಬೇಕಂದ್ರೆ. ಕೋಸಂಬರಿ ಒಳಕ್ಕೆ ಒಂದು ಮೊಸರು ಹಾಕ್ದ, 1 ಕಪ್ಪು, ಅದರಲ್ಲೇ ಉರಿಗಡ್ಲೆ, ಆಮೇಲೆ ಇದು ಹಾಕ್ತಾ ಮಿಕ್ಸ್ ಮಾಡ್ದ, ಬಾಯಲ್ಲಿ ಹಾಕ್ಕೊಂಡು ಅಂದರೆ ಆಮೇಲೆ ನಿಮಗೆ ಹೆಸರುಬೇಳೆ, ಹೈ ಎನರ್ಜಿ, ಪ್ರೋಟೀನ್, ಆಮೇಲೆ ಈಸಿಲಿ ಡೈಜೆಸ್ಟಬಲ್, ಪ್ಲಸ್ ಇದು ಇಲ್ಲೊಂದು ಯಾವುದಪ್ಪ ಕರ್ಮ, ಅವ್ರು ಬರೀ ಮದುವೆಗಳು ತಿಂತೀವಿ, ಅದು ಇಟ್ಸ್ ಅ ಮೋರ್ ಮೆಡಿಸಿನ್ ವ್ಯಾಲ್ಯೂ. ಆ ಕರ್ಮ ಅನ್ನೋದು ವರ್ಡ್ ಹೊರಟೋಗ್ತದೆ ನಾವು, ಇಫ್ ಯು ಮೇಕ್ ಇಟ್ ಇನ್ ಎ ವೆರಿ ಬ್ಯೂಟಿಫುಲ್ ಪ್ಯಾಲೆಟಬಲ್ ಮ್ಯಾನರ್.
ಇವೆಲ್ಲ ಕಲೆ. ನಾನು ಹೇಳ್ತೀನಲ್ಲ, ನಾನೆಲ್ಲ ಕ್ರಿಯೇಟಿವ್ ಪರ್ಸನ್. ಈವನ್ ಸಿಲ್ಕ್ ರೇರಿಂಗ್, ನಾವು ವಿ ಆರ್ ಹೈಯೆಸ್ಟ್ ಸಿಲ್ಕ್ ಗ್ರೋಯರ್ಸ್ 1989 ಅದಕ್ಕೆ ಹೊಸ ಟೈಪ್ ಮಾಡಿದೆ ಸಿಲ್ಕ್ ರೇರಿಂಗ್ ಹೌಸ್ ಅಕ್ರಾಸ್ ದ ಸ್ಟೇಟ್. ಸೇಮ್ ಸಿಲ್ಕ್ ರೇರಿಂಗ್ ಹೌಸ್, ಬೆಡ್ ನಮ್ಮ ಬೆಡ್ರೂಮಿಗೆ ಇದ್ದಂಗೆ ಇರಬೇಕಂತ ಮಾಡಿದೆ. ಯಾಕಂದರೆ ಗಾಳಿ ಕೆಳಗಡೆ ಇದು ಫ್ರೆಶ್ ಏರ್ ಕೆಳಗಡೆ ಹೋಗ್ಬೇಕು, ಹಾಟ್ ಏರ್ ಮೇಲೆ ಹೋಗ್ಬೇಕು, ಆ ರೀತಿ ಕ್ರಿಯೇಟ್ ಮಾಡಿದೆ. ಬೇರೆ ಬೇರೆಯವ್ರದ್ದೆಲ್ಲ ನೋಡಿ ಯಾರ್ಯಾರು ಅದೇ ಮಾಡಲಾಗೋಯಿತು. ಮತ್ತು ಸ್ಟೂಡೆಂಟ್ಸ್ ಬರ್ತಾಯಿದ್ರು ಸ್ಟಡಿ ಮಾಡೋದಕ್ಕೆ ನಮ್ಮ ಮನೆಗೆ, ವಾರನ 2 ವಾರನ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ. ನಾನೇನು ಗೊತ್ತಾ, ಎಲ್ಲ ಕ್ರಿಯೇಟಿವ್ಸು. ಆಮೇಲೆ ಇವನ್ ಸೀಡ್ಸ್ ಕಾರ್ಪೊರೇಷನ್ ಇದ್ದೆ, ಅಲ್ಲೂ ಅಷ್ಟೇ ಅನ್ನೆಸರಿ ಲೇಬರ್ಸ್ ಜಾಸ್ತಿ ಆಗ್ತಾಯಿದ್ರು. ಒಂದು ಎಂಬೋಸಿಗೆ ಮಾಡಿ ಇನ್ನು ಬ್ಯಾಚ್ ನಂಬರಿಂದ ಎಲ್ಲ ಒಂದರಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಒಂದೇ ಬರ್ತಾಯಿತ್ತು. ಅವಾಗೆಲ್ಲಕ್ಕೂ ಒಂದೊಂದು ಸ್ಟ್ಯಾಂಪ್ ಹೊಡಿತಾಯಿದ್ರು. ಇಟ್ಸ್ ಅ ಕ್ರಿಯೇಟಿವಿಟಿ. ಇಫ್ ಯು ವಾಂಟ್, ಇಫ್ ಯು ಶುಡ್ ಥಿಂಕ್ ಇನ್ ಸಮ್ ಡಿಫ್ರೆಂಟ್ ವೇ. ಎಲ್ಲ ಮಾಡ್ತಾರಂತ ಒಂದೇ ಇದರಲ್ಲಿ ಮಾಡಿದ್ರೆ ಆಗೋದಿಲ್ಲ. ಸರ್, ಈಗ ಬಾಡಿ ಫುಡ್ ಬಗ್ಗೆ ಹೇಳಿದ್ರಿ ಅಲ್ವಾ, ನಮ್ಮ ಹಿರಿಯರೆಲ್ಲ ಏನು ಹೇಳಿದ್ದಾರೆ ಅಂದರೆ ಊಟ ಮಾಡೋದೊಂದು ಪದ್ಧತಿ. ಅಂದರೆ ಬೆಳಗ್ಗೆ ಊಟ ತಿಂಡಿ ಇಷ್ಟೊತ್ತಿಗೆ ಮಾಡಬೇಕು, ಮಧ್ಯಾಹ್ನ ಇಷ್ಟೊತ್ತಿಗೆ ಮಾಡಬೇಕು, ಸಂಧ್ಯಾ ಕಾಲಕ್ಕಿಂತ ಮುಂಚೆನೇ ಊಟ ಮಾಡಬೇಕು ಅಂತಿದೆ. ಈ ಫುಡ್ ಟೈಮಿಂಗ್ಸ್ ಬಗ್ಗೆ ನೀವು ಹೇಳೋದಾದ್ರೆ ಯಾವ ಟೈಮಿಂಗ್ಸಲ್ಲಿ ಮಾಡಿದ್ರೆ? ನಾನು ಹೇಳ್ತೀನಿ 21st ಸೆಂಚುರಿನಲ್ಲಿ ಇಟ್ಸ್ ಟೋಟ್ಲಿ ಡಿಫಿಕಲ್ಟ್. ಹಾಂ, ಯಾವಾಗ ಹಸಿವಾಗುತ್ತೆ ತಿನ್ನಬೇಕು, ಖುಷಿಯಾಗಿರ್ಬೇಕು. ಓಕೆ ಸರ್. ಈ ತಲೆನಲ್ಲಿ ಇಟ್ಕೊಬಾರ್ದು, ಇಷ್ಟೇ ನೀರು ಕುಡಿಬೇಕು, ಇಷ್ಟೇ ತಿನ್ನಬೇಕು. ಅನಿಮಲ್ಸ್ ಹಿಂಗಿರಬೇಕು. ಅನಿಮಲ್ಸ್ ಹೆಂಗಿರ್ತದೆ, ಹೊಟ್ಟೆ ಹಸಿರು ತಿಂತದೆ, ನೀರು ಬೇಕಂದ್ರೆ ಕುಡಿತದೆ. ನಾವೆಲ್ಲ ತಲೆ ತುಂಬಿಟ್ಟಿದ್ದೀವಿ. ಈಗ ಕೆಲಸ ಎಲ್ಲೋ ಮಾಡ್ತಾ ಇರ್ತೀರಿ, ಮತ್ತೆ ಲೇಟ್ ಆಗಿರ್ತದೆ, ಆಯಿತು ಲೇಟಾಗಿ ತಿನ್ಬೇಕಾದ್ರೆ. ಈಗ ಪ್ರೆಸ್ ರಿಪೋರ್ಟ್ಸ್ ನಾನು ಹೇಳ್ತೀನಿ, ಲೇಟ್ ನೈಟ್ವರೆಗೂ ಕೆಲಸ ಮಾಡಬೇಕಾಗ್ತದೆ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಸೊ ನ್ಯಾಚುರಲಿ ಅವರು 6 ಗಂಟೆಗೆ ತಿನ್ನೋಕ್ಕಾಗಲ್ಲ. ದೆನ್ ಹಿಂಗೆ ಹೇಳೋಕ್ಕಾಗ್ತದೆ. ಯಾವುದೋ ನಾವು ಇದ್ರದ್ದು ನಂದೇನು ಅಂತಂದರೆ, ನಮಗೆ ಬ್ರೈನಿಗೆ ಫಸ್ಟ್ ಖುಷಿ ಕೊಡಬೇಕು. ಬ್ರೈನ್ ಖುಷಿ ಇದ್ದಂಗೆ ಬಾಡಿ ಇಟ್ಕೊಂಡು. ನಾನಂತೂ ನಾನಂತೂ ಐ ಡೋಂಟ್ ಹ್ಯಾವ್ ಎನಿ ಇದು ಎಂಥವುದು ಇದಿಲ್ಲ. ಹಸಿವಾದರೆ ತಿಂತೀನಿ, ಇಲ್ಲ ಅಂದರೆ ಇಲ್ಲ. ಬಟ್ ಏನಂದರೆ ಯೋಗ ಇವೆಲ್ಲ ಡಿಸಿಪ್ಲಿನ್ನು, ಊಟ ಎಷ್ಟು ಮಾಡಬೇಕು, ಏನು ಟೈಮಿಂಗ್ಸು ಅವೆಲ್ಲ ಏನೇನೂ ಇಲ್ಲ. ಈಗ ನೋಡಿರಿ, ಬೆಳಗ್ಗೆಯಿಂದ ನಾನು ಒಂದು ಅಗಸೆ ಮಜ್ಜಿಗೆ ತಗೊಂಡಿದ್ದೀನಿ, ಇನ್ನೊಂದು ಡ್ರೈ ಫ್ರೂಟ್ ಸ್ಮೂತಿ ತಗೊಂಡಿದ್ದೀನಿ, ಮತ್ತೇನೂ ಇಲ್ಲ, ಇನ್ನೂ ಹಸಿವಿಲ್ಲ ನನಗೆ. ಆಮೇಲೆ ಕೋಕೋನಟ್ ವಾಟರ್ ನೀವು ಆಫರ್ ಮಾಡಿದ್ರಿ, ಕೋಕೋನಟ್ ವಾಟರ್ ತಗೊಂಡೆ. ನೋ ಕಾಫಿ, ನೋ ಟೀ. ಏನೋ ನನಗೆ ಅನ್ನಿಸ್ತಾ ಇಲ್ಲ ತಗೊಳ್ಬೇಕು ಅಂತ. ಆಮೇಲೆ ಕೆಲಸ ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ. 5:30 ಎದ್ದವನು 6 ಗಂಟೆಗೆ ಕೂತ್ಕೊಂಡೆ ಸ್ನಾನ ಮಾಡಿ ಕಂಟಿನ್ಯೂಸ್ ಆಗಿ 3 ಆರ್ಟಿಕಲ್ಸ್ ಬರೀಬೇಕಾದ್ರೆ, ರಿಸರ್ಚ್ ಆರ್ಟಿಕಲ್ಸ್ನ ಲಿಂಕ್ಡ್ಇನ್ ಆಗಬೇಕಂತಂದರೆ. ಸೊ ಅದು ಬರೆಯೋದಕ್ಕೆ 3-4 ಗಂಟೆ ಆಯಿತು. ಯಾಕಂದರೆ ಏನು ಬರೆದ್ರು ಸಹ ಕ್ಲಾರಿಟಿ ಇರಬೇಕು, ಸ್ಪಂದಿಸಬೇಕು ಪಬ್ಲಿಕ್ಗೆ. ಏನು ಬರಿತಾ ಇದ್ದೀನಿ ಅದರಿಂದ ಏನು ಅವ್ರಿಗೆ ಒಳ್ಳೇದಾಗುತ್ತೆ, ಅದು ಇಂಪಾರ್ಟೆಂಟ್. ಏನೋ ಬರ್ಕೊಂಡು ನಿಮ್ಮ ಇದು ದಟ್ಸ್ ನಾಟ್ ಇದು ಮೈ ಆಬ್ಜೆಕ್ಟಿವ್. ಸರ್, ನಿಮ್ಮದು ಕೆಲವು ರೆಸಿಪಿಗಳನ್ನ ನಾನು ನೋಡಿದ್ದೀನಿ ಸರ್, ಇದನ್ನು ಮಾಡಿದ್ದೀನಿ ಸರ್. ಬೆಳಗ್ಗೆ ಎದ್ದಿದ ತಕ್ಷಣ ಕಿಡ್ನಿ ಗುಡ್ ಹೆಲ್ತ್ಗೆ ಯಾವ ರೀತಿ ಬೆಳಗ್ಗೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ? ಬೆಳಗ್ಗೆ ಎದ್ದ ತಕ್ಷಣ ಹಾಂ ಸರ್, ಫಸ್ಟು ನಿಂಬೆಹಣ್ಣು, ಆಮೇಲೆ ವಾರ್ಮ್ ವಾಟರು, ಮತ್ತು ಇಷ್ಟ ಆಯಿತು ಅಂತಂದರೆ ಅರಿಶಿನ ಪೌಡ್ರು ಅರ್ಧ ಟೀ ಸ್ಪೂನು, ಆಮೇಲೆ ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು. ಇದು ಮಾಡಿಬಿಟ್ಟು ಖಾಲಿ ಹೊಟ್ಟೆಲಿ ತೊಗೊಳ್ಬೇಕು. ನಾನು ಐ ಡೋಂಟ್ ಪ್ರಮೋಟ್ ಮೈ ಮೆಡಿಸನ್ ಆ್ಯಂಡ್ ಆಲ್, ಹೆಲ್ತಿ ಪರ್ಸನ್ ಹೆಂಗಿರ್ಬೇಕಂತ. ಅದು ತೊಗೊಂಡ ತಕ್ಷಣ 3 ಕಾಳು ಇದು ಯಾವುದು ಗಾರ್ಲಿಕ್, ಬೆಳ್ಳುಳ್ಳಿ, 1 ಇಂಚು ಸ್ಲೈಸ್ಡ್ ಜಿಂಜರು, 1 ಟೀ ಸ್ಪೂನು ಮೊಳಕೆ ಕಟ್ಟಿದ್ದು ಮೆಂತ್ಯ ಹಾಕ್ಕೊಂಡು ತಿನ್ನಬೇಕು. ಆಮೇಲೆ ನೀರು ಎಷ್ಟು ಬೇಕು ಅಷ್ಟೇ ಕುಡಿಬೇಕು. ಎಲ್ಲ 1 ಲೀಟ್ರ್ ಕೂಡ ಕಿಡ್ನಿ ಫೇಲ್ಯೂರ್ ಮಾಡ್ಕೊತಾರೆ. ಆಮೇಲೆ ಪಾಟಿ ಬರಲ್ಲ ಅಂತ, ಸ್ವಲ್ಪ ಚೆನ್ನಾಗಿ ಸೊಪ್ಪು ಅದೆಲ್ಲ ತಿಂದರೆ ಪಾಟಿ ಆಟೋಮೆಟಿಕ್ಲಿ ಬರ್ತೈತೆ. ಸೊ ಅದಾದಮೇಲೆ ಯೋಗನೋ ಏನೆಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋ ಟೈಮ್ನಲ್ಲಿ 1 ಗ್ಲಾಸ್ ಅಗಸೆ ಮಜ್ಜಿಗೆ ತಗೊಳ್ಬೇಕು. ಅದಾದಮೇಲೆ ಸೆಕೆಂಡ್ ಕೋರ್ಸ್ ಫ್ರೂಟ್ಸ್ ತೊಗೊಳ್ಬೇಕು. ಎಷ್ಟೇ ಫ್ರೂಟ್ಸ್ ತಿನ್ನಲಿ ಡಯಾಬಿಟೀಸ್ನವ್ರಿಗೆ ಶುಗರ್ ರೈಸ್ ಆಗಲ್ಲ, ಅದರದ ಮಿತ್ ಅದು. ಅದಾಗೋದು ರಾಗಿ, ಸಿರಿಧಾನ್ಯ, ಅನ್ನ. 70% ಶುಗರ್ಸ್ ಅದರಲ್ಲಿ ಇರೋದು. ಅಲ್ಲ, ಫ್ರೂಟ್ಸಿಂದ ಯಾವುದೇ ಡಯಾಬಿಟೀಸ್ ಏನೂ ಆಗಲ್ಲ. ಯಾವುದೇ ಫ್ರೂಟ್ಸ್, ಎನಿ ಫ್ರೂಟ್ಸ್, ಬಾಳೆಹಣ್ಣು ಅಷ್ಟೇ, ಏನೂ ಆಗಲ್ಲ, ಬೇಗ ಕರ್ಕೊಬಿಡ್ತೈತೆ. ಸೊ ಆಮೇಲೆ ಸೆಕೆಂಡ್ ಕೋರ್ಸ್ ಫ್ರೂಟ್ಸು, ಥರ್ಡ್ ಕೋರ್ಸು ಹಸಿವಿದ್ದರೆ ದೆನ್ ಒನ್ ಹ್ಯಾಸ್ ಟು ಟೇಕ್ ಬ್ರೇಕ್ಫಾಸ್ಟ್. ಅದರಲ್ಲಿ ಬ್ರೇಕ್ಫಾಸ್ಟಲ್ಲಿ ಏನು ಸಲಾಡ್ ಇಟ್ಕೊಳ್ಬೇಕು, ನಾನ್ ವೆಜಿಟೇರಿಯನ್ ಒಂದು ಎಗ್ ಇಟ್ಕೊಳ್ಬೇಕು. ಸೊ ಆಟೋ ವೆಜಿಟೇರಿಯನ್ಸು ತೊಂದರೆ ಇಲ್ಲ, ಸೊಪ್ಪಿನ ಪಲ್ಯ, ಏನಾದ್ರು ಕಾಳುಗಳು, ಇದು ಕಾಳು ಉಸಲಿ, ಇಟ್ಸ್ ಅ ಪ್ರೋಟೀನ್. 20% 25% ಪ್ರೋಟೀನ್ ಇರ್ತದೆ, 16 to 25%. ಸೊ ಆಮೇಲೆ ಏನು ತಿಂದರೂ ಖುಷಿಯಾಗಿ ತಿನ್ನಬೇಕು.
ಆಮೇಲೆ ಮಸಾಲೆ ದೋಸೆ ಸಿಕ್ತು ಅಂದ್ರೆ 3 ತಿನ್ನಕ್ಕೆ ಹೋಗ್ಕೊಡೋದು. ಅದು ಹೆಚ್ಚಾಗಿ ತುಪ್ಪ ಅದು ಎಲ್ಲ ಹಾಕಿ ಇದು ಮಾಡಿರ್ತಾರೆ. ಸೊ ಆಮೇಲೆ ಈಗ ಒಯ್ತಾರೆ ಬೆಣ್ಣೆ, ಅದಕ್ಕೆ ಇಷ್ಟು ಹಾಸ್ಪಿಟಲ್ಗಳಾಗಿರೋದು. ಆಮೇಲೆ ಪ್ಯೂರಿಟಿ ಆಫ್ ದ ಆಯಿಲ್ ಈಸ್ ಇನ್ ಕ್ವಶನ್. ಪ್ರೊಡಕ್ಷನ್ ಕಾಸ್ಟ್ ಈಸ್ ಸೋ ಮಚ್, ಬಟ್ ಮಾರ್ಕೆಟಲ್ಲಿ 200-250 ರೂಪಾಯಿ ಅದು ಹೆಂಗೆ ಸಿಗ್ತೈತೆ? ಐ ಡೋಂಟ್ ಇಲ್ಲ, ಕರೆಕ್ಟ್ ಬಿಡಿ. ಸೊ ಅದಕ್ಕೆ ನಾನು ಹೇಳೋದಂದ್ರೆ ಎಣ್ಣೆ, ಬೆಣ್ಣೆ, ತುಪ್ಪ ಇದನ್ನು ಕಂಟ್ರೋಲ್ ಇಡಬೇಕು, ಉಪ್ಪನ್ನು ಕಂಟ್ರೋಲ್ ಇಟ್ಕೊಬೇಕು, ಪ್ರಕೃತಿಯ ಹತ್ರ ಹೋಗ್ಬೇಕು ಅಷ್ಟೇ. ಏನು ಚೀಪಾಗಿದೆಯೋ ಅದೇ ವೆಜಿಟೇಬಲ್ಸ್ ತೊಗೊಳ್ಬೇಕು, ಏನು ಚೀಪಾಗಿ ಫ್ರೂಟ್ಸ್ ಇದೆಯೋ ಅದನ್ನೇ ತೊಗೊಳ್ಬೇಕು. ಅದು ಆ ಏರಿಯಾದಲ್ಲಿ ಬೆಳೆದಿರೋದು. ಅದೇ ನೀವು ಎಕ್ಸ್ಪೆನ್ಸಿವ್ ಹೋಯಿತು ಅಂದರೆ ದಟ್ ಇಸ್ ನಾಟ್ ಗ್ರೋನ್ ಇನ್ ದಟ್ ಏರಿಯಾ, ಅದು ನಿಮಗೆ ಬಾಡಿಗೆ ಅಷ್ಟು ಸೂಟಬಲ್ ಅಲ್ಲ ಅಂತ ಯೋಗದಲ್ಲಿ ಹೇಳ್ತಾರೆ. ಸರ್, ಈ ಮಿರಾಕಲ್ ಡ್ರಿಂಕ್ಸ್ದು ನಾನು ಅಫಿಷಿಯಲ್ ವೆಬ್ಸೈಟಲ್ಲಿ ನೋಡ್ತಾ ಇದ್ದೆ. ಸೊ S1, S2, S3 ವೆರೈಟೀಸ್ ಆಫ್ ಡ್ರಿಂಕ್ಸ್ ಇದೆ. ನೀವೊಂದು ತರೋ ಇದು ಮಾಡಿದ್ರಿ ಅಂತ ಕಾಣಿದ್ರೆ ನೋಡಿ. ನಾನು ಸಾಯಿಬಾಬಾ ಭಕ್ತ. ಎಸ್ ಸರ್. ಇಲ್ಲಿ ಕೇಳಿದೆ ಸಾಯಿಬಾಬಾದು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಆದಾಗ, ಅಂದರೆ ಯಾವ ರೀತಿ ಅಂತ, ಸೊ ಈ ವಾಸ್ ಕೋಮಾದಲ್ಲಿದ್ದ. ಡಾಕ್ಟರ್ ಹೇಳಿದ್ರಂತೆ ಇನ್ನು ಸ್ಕಲ್ ಓಪನ್ ಮಾಡಬೇಕು, ಅದು ಪ್ಲೇಟ್ಲೆಟ್ ಡೌನ್ ಆಗಿದ್ದಕ್ಕೆ ಗ್ಯಾರಂಟಿ ಇಲ್ಲ, ನಾವು ಬೇರೆ ಸ್ಪೆಷಲಿಸ್ಟ್ ಕರಬೇಕಂತ ನಮ್ಮ ವೈಫು ಅವ್ರು ನೆನೆಸ್ಕೊಂಡಿದ್ದೆ ಅಷ್ಟೇ. ಒಂದು 8-10 ಮಿನಿಟ್ಸ್ಗೆ ಇ ಹ್ಯಾಸ್ ಬಿಕಮ್ ನಾರ್ಮಲ್. ಅದು ಇಟ್ ಹ್ಯಾಸ್ ಹ್ಯಾಪನ್ ಇನ್ 2010. ಬಟ್ ನಂದು 2006 ಫಸ್ಟ್ ಆವನಿಂಕರನ್ನ ನಾನು ಜಸ್ಟ್ ಏನೇನು ನಾನಂತ ಪೂಜೆ ಮಾಡೋನಲ್ಲ, ಮೈಂಡಲ್ಲಿ ಇದು ಮಾಡೋದು. ಅದಕ್ಕೇ S1 ಅಂದರೆ ಸಾಯಿಬಾಬಾ 1 ಎಷ್ಟು ಯಾರಿಗೂ ಹೇಳಿಲ್ಲ ಇದು. ಎಷ್ಟು ಅಂದರೆ ಮನೆಯವ್ರಿಗೆಲ್ಲ ಗೊತ್ತು. ಎಷ್ಟು ಅಂದರೆ ಆರ್ಥೋ ಕೇರ್, ಸಾಯಿಬಾಬಾ 2 ಅಂತ. ಸೊ ದಟ್ ಈಸ್ ಫೇತ್ ಅಷ್ಟೇ. ಬಟ್ ನಾನು ಅದನ್ನು ಈಗ ಪ್ರತಿ ಬ್ರೀತಿಂಗಲ್ಲೂ ಸಾಯಿಬಾಬಾ ಅಂದರೆ ಶಿರ್ಡಿ ಸಾಯಿಬಾಬಾ. ಮೆಡಿಕಲ್ ಮಿರಾಕಲ್ ಡ್ರಿಂಕ್ಸಲ್ಲಿ ಎಸ್ ಅಂತಿರೋದು ಸಾಯಿಬಾಬಾ, S1 ಅಂತಿರೋದು ಕೋಡ್ ನಂಬರ್, ಸಾಯಿಬಾಬಾ 1 ಅಂತ. ದಟ್ ಇಸ್ ಆ್ಯಂಟಿ ಏಜಿಂಗ್. ಮಿರಾಕಲ್ ಇಸ್ ಅ ಬ್ರ್ಯಾಂಡ್ ನೇಮ್. ವಿ ಆರ್ ನಾಟ್ ಸಪೋಸ್ ಟು ಟೇಕ್ ಬ್ರ್ಯಾಂಡ್ ನೇಮ್ in anti-aging miracle. You cannot keep as per the law. There is a brand name. Any brand name can be. Adralli anti-aging is S1. Ortho is S2. Cardiovascular support is S3. ಆಮೇಲೆ liver care is S4. ಆಮೇಲೆ gastro care is renal care is S5. And gastro care is S6. Immune care is S7. ಆ್ಯಂಡ್ ಎಡಿಮ್ಯಾಕ್ಸ್ ಪೌಡ್ರ್ S8. ಅದು ವರ್ಲ್ಡಲ್ಲಿ ಯಾರು ಮಾಡಿಲ್ಲ ಎಡಿಮ್ಯಾಕ್ಸ್ ಪೌಡ್ರ್. ನ್ಯಾಚುರಲ್ ಡಯೂರಿಟಿಕ್ ಲ್ಯಾಸಿಕ್ಸ್ ಇದ್ದಂಗೆ. ಆಮೇಲೆ S9 ಗ್ರೇವ್ಯುಲರ್ ಕ್ಯಾಪ್ಸುಲ್. ಅನ್ಥಿಂಕಬಲ್ ಕೆಪಾಸಿಟಿ ಇದೆ. ಬ್ಲಡ್ ಪ್ರೆಷರಿಂದ ಹಿಡಿದು ಇದು ಆ್ಯಂಟಿ ಏಜಿಂಗ್ ಟೈಪಿಂದ ಹಿಡಿದು ಅದಕ್ಕೆಲ್ಲ ಅದು ಒಳ್ಳೆಯದಾಗುತ್ತದೆ. ಆಮೇಲೆ ದಟ್ ಇಸ್ ಲಾಸ್ಟ್ ಒನ್ S10 ಈಸ್ ಐ ಥಿಂಕ್ ಇದು ಏನು ಆಯಿಲ್, ಕೋಲ್ಡ್ ಪ್ರೆಸ್ಡ್ ಫ್ಲಾಕ್ಸ್ ಆಯಿಲ್. ಎಸ್ ಸರ್. ಸೊ ಈ ರೀತಿ ಅದು ನಂಬರ್ಗಳಿದೆ. ಆ ನಂಬರ್ಗಳನ್ನೇ ಕಾಂಬಿನೇಷನ್ಸ್ ಇನ್ನು ಡಿಫ್ರೆಂಟ್ ಇದರಲ್ಲಿ ಇದು ಮಾಡೋದು. ಸರ್, ಡಾಕ್ಟರ್ಸ್ಗಳೆಲ್ಲ ಕೈ ಬಿಟ್ಟ ಮೇಲೆ ಡಾಕ್ಟರ್ SM ರಾಜ್ ಅವ್ರ ಹತ್ರ ಎಷ್ಟೋ ಜನ ಬಂದಿದ್ದಾರೆ. ಅದಕ್ಕೆ ನಾನು ಒಂದೊಂದು ಟೈಮ್ ತಮಾಷೆ ಹೇಳ್ತೀನಿ, ನನ್ನ ವೈಫ್ ಒಪ್ಪಲ್ಲ ಅದನ್ನ. ಈ ಹಳೆ ಕಾಲದಲ್ಲಿ ಒಂದು ಗಾದೆ ಇತ್ತು, ಹೆಣ್ಣು ಮಗಳು ಮದುವೆಯಾಗಿ ಬಂತು ಅಂತಂದ್ರೆ ಮನೆ ಇರಂಗಿಲ್ಲ, ಆಚೆ ಬರಲೇಬೇಕು, ಅಟ್ಲೀಸ್ಟ್ ನೀರು ತಗೊಂಡು ಹೋಗೋದಕ್ಕೆ ಅಂತ. ಅಂದ್ರೆ ಊರಿಗೆ ಬಂದು ಹುಡುಗಿ ನೀರು ಬರಲೇಬೇಕು ಅಂತ. ಈ ಇನ್ಕ್ಯೂರಬಲ್ ಬಂದ್ರೆ ಅದು ನನ್ನಲ್ಲಿ ಬರಲೇಬೇಕು ಅನ್ನೋದಕ್ಕೆ ಹ್ಯೂಮರಸ್ ಆಗಿ ಹೇಳ್ತೀನಿ. ನೀವು ಹೇಳಿದಕ್ಕೆ ಐ ಆಮ್ ಫೋರ್ಸ್ ಟು ಎಕ್ಸ್ಪ್ರೆಸ್ ಮೈ ಆತ್ಮ. ಇಲ್ಲಾಂದ್ರೆ ನನಗೆ ಅದು ಎಂಡ್ ಆಗಲ್ಲ ಅದು. ಸರ್, ಈಗ ಇನ್ನೊಂದು ಸೀರಿಯಸ್ ಕ್ವಶನು. ನಾನೊಂದು ಸಿನಿಮಾ ನೋಡ್ತೀನಿ ಸರ್. ಸಿನಿಮಾ ನೋಡೋ ಹ್ಯಾಬಿಟ್ಸ್ ನಂಗೆ ಜಾಸ್ತಿ. ಒಂದು 7th ಸೆನ್ಸ್ ಅಂತ ಒಂದು ಸಿನಿಮಾ ಇದೆ ಸರ್, ಅದನ್ನ ನೋಡಿರ್ಬೋದು ಅನ್ಕೊಂಡು. ನಾನು ಬಾರಿ ಫಿಲ್ಮ್ ಹ್ಯಾಬಿಟ್, ಎವ್ರಿ ಫ್ರೈಡೆ ಹೋಗ್ತಾ ಇದ್ದೆ. ಈ ಪ್ರಾಜೆಕ್ಟ್ ಬಂದ್ಮೇಲೆ ಹೋಗಕ್ಕಾಗ್ತಾ ಇಲ್ಲ. 7th ಸೆನ್ಸ್ ಫಿಲಮ್ ಅಂತಿದೆ ಸರ್. ಅದರಲ್ಲಿ ಏನು ಅಂದರೆ, ಫಾರಿನ್ನಿಂದ ಒಬ್ಬ ಬರ್ತಾನೆ, ಇಂಡಿಯಾಗೆ ಬಂದು ಒಂದು ಡಾಗ್ ಇರುತ್ತಲ್ಲ ಬೀದಿ ನಾಯಿ, ಅದಕ್ಕೆ ಇಂಜೆಕ್ಟ್ ಮಾಡ್ತಾನೆ. ಅದರಿಂದ ರೋಗನ ಸ್ಪ್ರೆಡ್ ಮಾಡೋದು, ತಿರ್ಗಾ ಅದಕ್ಕೆ ಮೆಡಿಸನ್ನು ಅವರೇ ಕಂಡುಹಿಡಿತಾರೆ, ಅದನ್ನು ಸೇಲ್ ಮಾಡೋದು. ಸೊ ಮೆಡಿಕಲ್ ಮಾಫಿಯಾ ಅನ್ನೋದು ಈ ಥರ ಇದೆ. ನೀವು MBBS ಮಾಡಿಲ್ಲ ಆದರೂ ಡಾಕ್ಟ್ರಾಗಿ ಜನರಿಗೋಸ್ಕರ, ಬಡವ್ರಿಗೋಸ್ಕರ ಸೇವೆ ಮಾಡ್ತಾರ. ಈ ಥರ ಮೆಡಿಕಲ್ ಮಾಫಿಯಾದು ನಿಮ್ಗೇನಾದರೂ ಇದೆಯಾ ಸರ್? ನನಗಂತೂ ಅದ್ರ ಬಗ್ಗೆ ನಾನು ಏನು ಗೊತ್ತಿಲ್ಲ. ಸೆಕೆಂಡ್ಲಿ ನಾನು ಹೇಳೋದು ಇಷ್ಟೇನೆ, ಇವತ್ತು ಅದೇ ಅಲೋಪತಿ ಇಲ್ಲ ಅಂದರೆ ನಮ್ಮಪ್ಪನ ಉಳಿತಾ ಇರಲಿಲ್ಲ, ನನ್ನ ಮಗ ಉಳಿತಾ ಇರಲಿಲ್ಲ. ಈಗ ನಮ್ಮಪ್ಪ ಫಸ್ಟ್ ಡಯಾಲಿಸಿಸ್ ಅಲೋಪತಿನೇ, ಅವರಿಗೆ ಮೇಂಟೈನ್ ಮಾಡೋದು. ಆಮೇಲೆ ಕಂಡಿಡ್ತಿದ್ದು ನಾನು. ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರಿಗೆ ಫಸ್ಟ್ ಅವರೆಲ್ಲ ಇದು ಮಾಡಿದ್ದು. ಆಮೇಲೆ ಐ ಹ್ಯಾವ್ ಆ್ಯಡೆಡ್ ಇಂಟಿಗ್ರೇಟೆಡ್ ಅಪ್ರೋಚ್. ಸೊ ಕೆಲವೊಂದು ವೇಳೆ ಎಲ್ಲಿ ನೀರಿರುತ್ತೋ ಅಲ್ಲಿ ಹೊಲಸಿದ್ದೇ ಇರ್ತೈತೆ. ಅಲ್ಲಿ ಈಗ ನಾವು ಊಟ ಮಾಡ್ತಿದ್ರೆ ನೀರು ಬಿದ್ದೇ ಇರ್ತದೆ. ಮತ್ತು ಹ್ಯೂಮನ್ಸ್ ಎಲ್ಲಿರ್ತಾರೋ ಡರ್ಟ್ ಇದ್ದೇ ಇರ್ತದೆ. ಆದರೆ ನಾವು ಸಿಸ್ಟಮನ್ನೇ
ನಾವು ಅದನ್ನು ಹೇಳೋದು ಒಳ್ಳೆಯದಲ್ಲ ಅಂತ ನನ್ನ ಎಸ್ ಸರ್. ಸಿಸ್ಟಮನ್ನು ಯಾವತ್ತು ನಾವು ಇವತ್ತು ಅಲೋಪತಿಕ್ ಸೈನ್ಸ್ ಆಗಲಿ ಆಯುರ್ವೇದಿಕ್ ಸೈನ್ಸ್ ಆಗಲಿ ಒಂದಿಂದಲೇ ಬಂದಿಲ್ಲ. ಅದರಲ್ಲಿ ಯಾರೋ ಒಬ್ಬ ಹುಳುಗಳು ಬರ್ತವೆ, ಕೆಟ್ಟ ಹುಳು, ಆ ಹುಳುವಿಂದ ಇಡೀ ಅದನ್ನು ವರ್ಗನೇ ನಾವು ಇದು ಮಾಡೋದು ಅದು ಒಳ್ಳೆಯದಲ್ಲ. ಸೈನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಇಸ್ ಕಂಟಿನ್ಯೂಸ್ ಪ್ರೋಸೆಸ್. ನಾನು ಬ್ಯಾಂಕ್ ಆಫೀಸರ್ ಇದ್ದಾಗ ಐ ನೆವರ್ ಥಾಟ್ ದಟ್ ಬಟನ್ ಒತ್ತಿದ್ರೆ ಡಬ್ಬದಲ್ಲಿ ಕಾಸು ಉದುರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ATM ಬಂತು, ನನ್ನ ಮಕ್ಕಳು ಫಾರಿನಲ್ಲಿ ಓದ್ತಾಯಿದ್ರು. ಐ ನೆವರ್ ಥಾಟ್ ದಟ್ ಎವ್ರಿ ಡೇ ಐ ಕ್ಯಾನ್ ಸ್ಪೀಕ್ ಫೇಸ್ ಟೈಮಲ್ಲಿ, ಯಾವುದು ಇದು ಆ್ಯಪಲಲ್ಲಿ ಆರಾಮಾಗಿ ಮಾತಾಡ್ತಿದ್ದೆ. ಅವಾಗೆಲ್ಲ ಈ ಆ್ಯಪ್ ವಾಟ್ಸಪ್ ಎಲ್ಲ ಇರಲಿಲ್ಲ. ನನಗೆ ಗೊತ್ತೇ ಇಲ್ಲ, ಒಂದೇ ಸರಿ ಹೋಗ್ತಾಯಿದ್ದೆ, ಯಾಕಂದರೆ ಈ ಪರ್ಮಿಷನ್ ಸಿಗೋದೇ ಒಂದು ಸರಿ ಸಿಗ್ತಾಯಿತ್ತು. ಅವ್ರನ್ನ ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದೀನಿ, ಕರಿತಾ ಇದ್ದೆ ನಮ್ಮ ಮಕ್ಕಳನ್ನ. ಸೊ ಆದ್ದರಿಂದ ಟೆಕ್ನಾಲಜಿ ಇಸ್ R&D ಇಸ್ ಕಂಟಿನ್ಯೂಸ್ ಪ್ರೋಸೆಸ್. ಇವತ್ತು ನಾನು ಮಾಡಿದ್ದೀನಿ, ನಾಳೆ ಇನ್ನೊಂದೇನೋ ಬರ್ಬೋದು, ಒಂದು 10 ನಿಮಿಷಕ್ಕೆ ಕ್ಲಿಯರ್ ಮಾಡೋ ಅಂತ ಕಂಡಿರ್ಬೋದು, ನನಗೆ ಗೊತ್ತಿಲ್ಲ. ಇಟ್ಸ್ ಸಿ ವಿ ನೆವರ್. ಈಗ ಇವನು ಹೆಲೆನ್ ಮಸ್ಕ್ದು ವಿತೌಟ್ ಡ್ರೈವರ್ ಹೋಗ್ತಾರೆ ಅಂದರೆ ನಾನು ನಂಬಿಲ್ಲ. ಲಾಸ್ಟ್ ಇಯರ್ ವೆನ್ ಐ ವಾಸ್ ಇನ್ ಟೆಕ್ಸಾಸ್, ಅವರು ನಮ್ಮ ಫ್ರೆಂಡ್ ಬಂದರು, ಎಲ್ಲಿ ಇಟ್ಸ್ ಟ್ರೂ ಡ್ರೈವರ್ಲೆಸ್ ಕಾರ್ ಆರಾಮಾಗಿ ಅದಷ್ಟು ಸ್ಪೀಡ್ ತೊಗೊಳ್ತು, ಮತ್ತೆ ಇದು ಬಂತು ನಿಲ್ಲಿಸ್ತು, ಮತ್ತೆ ತೊಗೊಳ್ತಾ ಆಟೋಮೆಟಿಕ್ಲಿ. ಟೆಕ್ನಾಲಜಿ ಇವನ್ ಐ ನೆವರ್ ಇಮ್ಯಾಜಿನ್ಡ್. ಈಗೇನೋ ಇನ್ನೂ ಕೇಳಿದ್ದೀನಿ, ರೋಬೋ ಹುಡುಗಿ ಮಾಡ್ತಾ ಇದ್ದಾರಂತೆ, ನಿಮಗೆ ಏನು ಊಟ ಬೇಕು, ಕಾಫಿ ಬೇಕು, ಏನು ಬೇಕು, ಎವ್ರಿಥಿಂಗ್ ಡಿಫೈನ್ಡ್. ಬರೋದು ಎಷ್ಟೊತ್ತಿಗೆ ಏನು, ಶಿ ವಿಲ್ ಪ್ರಿಪೇರ್ ಎವ್ರಿಥಿಂಗ್. ಅದು 2029ಗೂ ಏನೋ ಬರ್ತದೆ ಅಂತೆ. ಅದು ಬಂತಂದರೆ ಶಿ ವಿಲ್ ಟೇಕ್ ಎವ್ರಿಥಿಂಗ್. ಒಂದು ಫಿಲ್ಮು ಬಂದಿದೆ, ಒಂದು ಹಿಂದಿ ಫಿಲ್ಮು, ತೆಲುಗುನಲ್ಲೂ ಇದೆ ಅದು. ಇದರಲ್ಲಿ ಎವ್ರಿಥಿಂಗ್ ಶಿ ವಿಲ್ ಟೇಕ್ ಕೇರ್ ಆಸ್ ಇಫ್ ಲೈಕ್ ವೈಫ್. ಸರ್, ಟೆಕ್ನಾಲಜಿ ಎಷ್ಟೇ ಫಾಸ್ಟ್ ಹೋದ್ರೂ ನಮ್ಮ ಫುಡ್ ಹ್ಯಾಬಿಟ್ಸು ಮತ್ತೆ ನಮ್ಮ ಹೆಲ್ತ್ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಐ ಅಗ್ರಿ ವಿತ್ 100%. ಯಾಕಂದರೆ ಆ ಸ್ಪಂದನ ಅನ್ನೋದಿರ್ತಲ್ಲ, ಹ್ಯೂಮನ್ ಟಚ್ಚು, ಅದೆಲ್ಲಿ ಇರೋದಿಲ್ಲ. ಅದು ಐ ಅಗ್ರಿ ವಿತ್ ಯು. ಅಲ್ಲ, ಕ್ರಿಯೇಟಿವಿಟಿ ಏನೇ ಇದ್ರೂ ಈಗಾಗಲೇ ಏನು ಬಂದಿದೆ ಅದನ್ನು ಬೇಸ್ ಮಾಡ್ಕೊಳ್ಳೋದು. ಆಮೇಲೆ ನೀವು ಹೇಗೆ ಹೋದ್ರೂ ಕಸನೇ ಬರೋದು ಅಷ್ಟೇ. ವೆನ್ ಯು ಡು ನಾಟ್ ಪುಟ್ ಪ್ರಾಪರ್ ಡಾಟಾ, ಇಟ್ ವಿಲ್ ನಾಟ್ ಗಿವ್ ದ ಕ್ರಿಯೇಟಿವಿಟಿ. ನೀವು ಏನಾದ್ರು ತಪ್ಪಾಕ್ರಿ, ತಪ್ಪೇ ಬಂದಿರ್ತೈತೆ. ಹೌದೌದು, ಇಟ್ಸ್ ಅ ರಾಂಗ್ ನೋಷನ್. ಅದರಲ್ಲಿ ಎಲ್ಲ ನೀವು ಹೇಳೋದು ಕರೆಕ್ಟೇ, ನಾನು ಒಪ್ಕೊತೀನಿ. ಬಟ್ ಏನಂದರೆ ನಾನಂತೂ ಆ ವಿತೌಟ್ ಡ್ರೈವರ್ ವೆಹಿಕಲ್ ಅಂತೂ ನಾನು ಕೂತ್ಕೊಂಡಿದ್ದೀನಿ. ಬಟ್ ಆದ್ರೂ ಡ್ರೈವರ್ ಇರ್ತೇ ಇರ್ತಾನೆ, ಡ್ರೈವರ್ಲೆಸ್ ಅಂತಂದ್ರೂ ಅದು. ಬಟ್ ಅವ್ರಿಗೂ ಮನಸ್ಸಲ್ಲಿ ಭಯನೇ ಇರ್ತೈತೆ, ಮೈ ಯಾವ್ದನ್ನ ಕೆಟ್ಟು ಹೋಯ್ತು ಅಂತಂದ್ರೆ ಏನೇ. ಸರ್, ಮಿರಾಕಲ್ ಡ್ರಿಂಕ್ಸ್ ಸೇವೆ ಹೀಗೆ ಮುಂದುವರಲಿ. ಡಾಕ್ಟರ್ SM ರಾಜು ಅವರು ಕೂಡ ಇನ್ನಷ್ಟು ಜನರನ್ನು ಇದೇ ರೀತಿ ಸ್ಫೂರ್ತಿಯಾಗಿ ಮಾದರಿಯಾಗಿ ಇರಲಿ ಅಂತ ಸಂಯುಕ್ತ ಕರ್ನಾಟಕದಿಂದ ಆಶಯ ಮಾಡ್ತಾ ಸರ್ ಈ ಕಾರ್ಯಕ್ರಮನ ಮುಗಿಸ್ತೀವಿ. ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಮ್ಮ ಉಮೇಶ್ ಭಟ್ರ ಅವರಿಗೆ, ಎಲ್ಲ ಟೀಮ್ ಅವರಿಗೆ, ನಾನಂತೂ ನಮ್ಮ ಹೆಗ್ಡೆವರಿಗೆ. ಯಾಕಂದ್ರೆ ಆ ವೇಳೆಯಲ್ಲಿ ಒಂದು ಆರ್ಟಿಕಲ್ ಬಂದ ತಕ್ಷಣ ಕರೆದು ನನ್ನನ್ನು ಇಡೀ ಸ್ಟೇಟಲ್ಲೆಲ್ಲ ಓಡಾಡಿಸಿ ಆ ರೀತಿ ಇಟ್ಸ್ ಅನ್ಥಿಂಕಬಲ್ ವೇ. ಯಾಕೆಂದರೆ ಇದೇನು ಆ ಒಂದು ಶತಮಾನ ಮುಗಿದೋಯ್ತು ಅಂತ ಕಾಣುತ್ತೆ ಸಂಯುಕ್ತ ಕರ್ನಾಟಕ ಅಲ್ವಾ. 100+ ಇಯರ್ಸ್ ಹೌದು, ಇದಾಗಿರ್ಬೇಕು. ನಾನು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದ ಸಂಯುಕ್ತ ಕರ್ನಾಟಕ. ನಿಮ್ಮ ಎನರ್ಜಿ ಆ್ಯಂಡ್ ನಿಮ್ಮ ಇಷ್ಟು ಉತ್ಸಾಹ ಹೀಗೆ ಇನ್ನಷ್ಟು ಕಾಲ ಇರಲಿ. ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರಲಿ ಅಂತ ಆಶಿಸ್ತೀವಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು.